ಮಕ್ಕಳು ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಮರ ಯಾವುದು? ಹಾಂ, ಏನು ಶಿವನ ಮರದ ವಿಶೇಷ ಏನು? ಇದು ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಇದು ಎಲೆಗಳೆಲ್ಲ ಉದುರುತ್ತೆ, ಮತ್ತೆ ಜಾಸ್ತಿ ಹುಳ ತಿನ್ನುತ್ತೆ, ಮತ್ತೆ ಇದನ್ನ ಪ್ಲೇವುಡಿಗಾಗಿ ಬಳಸ್ತಾರೆ, ಭಾರಿ ಹಗುರವಾಗಿರುತ್ತೆ, ಮತ್ತೆ ಇದನ್ನ ಭಾರಿ ಬಿಡ್ತವೆ, ಮತ್ತೆ ಭಾರಿ ಮೃದು ಅಂದ್ರೆ ಅದಕ್ಕೆ ಯಾವ್ದಕ್ಕೆ ಬಳಸ್ತೀವಿ? ಹಾಂ, ಮತ್ತೆ ಪ್ಲೇವುಡ್ಡಿಗೆ ಬಳಸ್ತೀವಿ. ಇಲ್ಲಿ ಅಂತಂದು ಕಾಣಿಸ್ತೀವಿ. ಬೇಸಿಗೆ ಕಾಲದಲ್ಲಿ ಚಿಗುರುತ್ತೆ. ಹಾಂ ಹಾಂ, ಓಕೆ. ಬೋಳಾಗುತ್ತೆ. ಇದಕ್ಕೆ ಅಪ್ಪು ಸಸ್ಯ ಅಂತ ಕರಿತೀವಿ. ಇದು ಮರಕ್ಕೆ ಅಪ್ಕೊಂಡಿದೆ. ಹಾಂ, ಸರಿ. ಇದರಿಂದ ಏನು ಮರಕ್ಕೆ ತೊಂದರೆ ಆಗುತ್ತಾ? ಇಲ್ಲ. ಇದು ವಾತಾವರಣದಲ್ಲೇ ಏನು ಫುಡ್ ಅದ್ರದ್ದು? ಅದು ನೀರು, ಅದನ್ನು ಹಿರ್ಕೊಳ್ಳುತ್ತಾ? ಸರಿ. ಈಗ ನೆಕ್ಸ್ಟ್ ಮರ, ಇದ್ರ ಪಕ್ಕ ಇರೋ ಮರ ಯಾವುದು? ಇದು ಯಾವ ಮರ? ಸುರಹೊನ್ನೆ ಮರ. ಸುರಹೊನ್ನೆ ಮರ. ಸುರಹೊನ್ನೆ ಮರದ ವಿಶೇಷತೆ ಏನು, ಯಾರು ಹೇಳ್ತೀರಾ? ಇದು ಭಾರಿ ಗಟ್ಟಿಯಾಗಿದೆ, ರೈಟ್. ಮತ್ತೆ ಎಲೆ ಉದ್ರಲ್ಲ, ಹುಳ ತಿನ್ನಲ್ಲ, ಹಸಿರಾಗಿರುತ್ತೆ. ಹಾಂ, ಓಕೆ. ಅಪ್ಕೊಂಡು ಇರುತ್ತೆ. ಏನು ಅಪ್ಕೊಂಡಿರುತ್ತೆ ಅದರಲ್ಲಿ? ಅಪ್ಪು ಸಸ್ಯ ಅಪ್ಕೊಂಡಿರುತ್ತೆ. ಹಾಂ, ಮತ್ತೆ ಅಪ್ಪು ಸಸ್ಯಕ್ಕೆ ಏನು ಎಫೆಕ್ಟ್ ಆಗಲ್ಲ ಮರಕ್ಕೆ. ಅದು ಕೂಡ ವಾತಾವರಣದಲ್ಲಿ ತಗೊಳ್ತದೆ. ಏನಂತ ತಗೊಳುತ್ತೆ? ನೀರುಗಳು. ಹಾಂ, ಆಮೇಲೆ ಓಕೆ. ಇದು ನಿತ್ಯ ಹರಿದ ವರ್ಣದ ಮರನ ಹಂಗಾರೆ? ಹಾಂ, ಸರಿ. ಹಾಂ, ನೆಕ್ಸ್ಟ್ ಇದ್ರ ಪಕ್ಕ ಇರೋದು ಇದು ಯಾವ ಮರ? ಹೌದಾ, ಸರಿ. ಏನು ಈ ಮತ್ತಿ ಮರದ ವಿಶೇಷ? ಇದನ್ನ ಆಗಿನ ಕಾಲದಲ್ಲಿ ಶಾಂಪು ಬಳಸ್ತಿದ್ರು. ಹಾಂ, ಹೆಂಗೆ ಶಾಂಪೂ ನೀವೇನಾದ್ರು ಮಾಡಿದ್ದೀರಾ, ತೋರಿಸ್ತೀರಾ? ಹಾಂ ಹಾಂ, ನೋಡಿ. ಓಕೆ ಓಕೆ, ಹೆಂಗಿದೆ ನೋರೆ? ಲೊಳ್ಳೆ ಶಾಂಪೂ ಥರ ಇದೆಯಾ? ಇದನ್ನ ಹೆಂಗೆ ಮಾಡಿದ್ದು ನೀವು? ನೀರಲ್ಲಿ ಹಾಕಿ. ಸರಿ ಸರಿ, ಓಕೆ ಓಕೆ. ಶಾಂಪೂ ಆಗಿ ಬಳಸ್ಬೋದಾ? ಹಾಂ, ಸರಿ. ಮತ್ತೆ ಈ ಮತ್ತಿ ಮರದ ವಿಶೇಷ ಏನು? ತುಂಬಾ ಹುಳಗಳು ತಿಂತವೆ. ಹಾಂ, ಆಮೇಲೆ ಗಂಟೆ ಇರುತ್ತೆ. ಹಾಂ, ರೈಟ್. ನೋಡೋಣ, ತೋರಿಸು. ಎಲ್ಲೆಲ್ಲಿ ಉಂಟಾ? ಎಲ್ಲಿದೆ? ಇಲ್ಲಿ ಕಾಣಿಸ್ತಾ ಇದೆ ಗಂಟು ಸರಿಯಾಗಿ? ಹಾಂ, ಇಲ್ಲೂ ಕಾಣಿಸ್ತಾ ಇದೆಯಾ? ಓಕೆ, ಇರುತ್ತೆ ಅದು ಗಂಟು. ಅದರ ವಿಶೇಷತೆ ಯಾವ್ದು? ಮರದ ವಿಶೇಷತೆ ಮತ್ತಿ ಮರದ ವಿಶೇಷ. ಹಾಂ, ನೆಕ್ಸ್ಟ್ ಯಾವ ಮರ ಇದೆ? ನೆಕ್ಸ್ಟ್ ಕಾಡಿಪ್ಪೆ. ಹಾಂ, ಏನು ಕಾಡಿಪ್ಪೆ ವಿಶೇಷ? ಇದು ಹೊಳೆ ಬದಿಯಲ್ಲಿ ಬೆಳೆಯುತ್ತೆ. ಹಾಂ, ಸಾರಿಗೆ ಬಳಸ್ತಾರೆ. ಬಳಸ್ತಾರೆ. ಹಾಂ, ಮತ್ತೆ ಇದ್ರ ಪಾಚಿ ಕಟ್ಟಿದೆ. ಎಲ್ಲಿ? ಇಲ್ಲಿ. ಹಾಂ, ಓಕೆ. ಅದು ಯಾರು ತಂದು ನಟ್ಟಿದ್ದಲ್ಲ, ಅದಾಗೆ ಬೆಳ್ಕೊಂಡಿದ್ದು. ಪಾಚಿ. ಓಕೆ, ಪಾಚಿ ಅದಾಗೆ ಬೆಳೆದಿದ್ರ ಮೇಲೆ. ಹ್ಞೂ, ಸರಿ. ಓಕೆ, ನೆಕ್ಸ್ಟ್ ಈ ಮರ ಏನು? ಏನು ಗೇರ್ ಮರದ ವಿಶೇಷತೆ? ಹಣ್ಣು ಸಿಗುತ್ತೆ. ಹಾಂ, ಇದ್ರ ಹಣ್ಣು ಯಾರ್ತಿನಲ್ಲ, ಬೀಜ ಹಣ್ಣು ತಿನ್ನಲ್ವಾ? ನೀವೆಲ್ಲ ತಿಂದಿಲ್ವೇನ್ರ? ಹಣ್ಣು ತಿಂದಿದ್ದೇವೆ. ಅದು ಹಣ್ಣಲ್ಲ, ಅದು ಹೇಳ್ಬೇಕಂದ್ರೆ ತೊಟ್ಟದು. ಹಣ್ಣು ಹೇಳ್ಬೇಕಂದ್ರೆ ಮೇಲ್ಗಡೆ ಇರೋದು, ಗೇರ್ ಬೀಜದ ಮೇಲ್ಗಡೆ ಇರೋದು ಅದು ತಿನ್ನಲ್ಲ, ಸುಡುತ್ತಂತ ಬಾಯಿ. ಅದ್ರ ಒಳಗಡೆ ಇರೋದು ಬೇಕಾದ್ರೆ ಗೇರ್ ಬೀಜ ತಿಂತಾರೆ. ನಾವು ತಿನ್ನೋ ಹಂಗಾರೆ ಹಣ್ಣು ಅಂತ ತಿಂತೀವಲ್ಲ, ಅದೆಂತದು? ಅದು ತೊಟ್ಟು. ಓಕೆ ಓಕೆ. ಹಣ್ಣು ಹಂಗಾದ್ರೆ ಹಣ್ಣು ಏನಿದೆ? ಹಣ್ಣಿನ ಒಳಗಡೆ ಏನಿದೆ ಹಂಗಾರೆ? ಗೋಡಂಬಿ. ಹಾಂ, ಗೋಡಂಬಿ ಬೀಜ ಹಣ್ಣು ಒಳಗಡೆ ಇದೆ ಅಲ್ವಾ? ಸೊ ಹಾಗಾಗಿ ನಾವು ತಿನ್ನೋದು ಹಾಗಾದ್ರೆ ತೊಟ್ಟು ಹಾಗಾದ್ರೆ ಏನಾಗಿದೆ? ಹಣ್ಣು ಥರ ಬಿಟ್ಟಿದೆಯಾ? ಹಾಂ, ಸರಿ. ಮತ್ತೆ ಗೇರ್ ಮರ? ವೈಟ್ ಚುಕ್ಕಿ ಚುಕ್ಕಿ ಇದೆ. ಹಾಂ, ಓಕೆ.